ನಮಸ್ಕಾರ ಸ್ಕಾರ್ಪಿಯೋ, ವೃಶ್ಚಿಕ ರಾಶಿಯ ಆಗಸ್ಟ್ 2024ನ ಲವ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ವೃಶ್ಚಿಕ ರಾಶಿಯ ಕ್ರಾಸ್ ವಾಚರ್ಸ್ ಆಗಿದ್ರೆ ನಿಮಗೂ ಕೂಡ ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ಸ್. ಓಕೆ, ವೃಶ್ಚಿಕ ರಾಶಿ ನಿಮ್ಮ ರೀಸೆಂಟ್ ಪಾಸ್ಟ್ ನಲ್ಲಿ ಬಂದಿರುವಂತಹ ಕಾರ್ಡ್. ಮೊದಲನೇದು ಡೆತ್ ಕಾರ್ಡ್, ಜಡ್ಜ್ಮೆಂಟ್ ಮತ್ತೆ 6 ಆಫ್ ವಾಂಡ್ಸ್ ಬಂದಿದೆ. ಸೊ ಖಂಡಿತ ನೀವು ನಿಮ್ಮ ಪರ್ಸನ್ ಇಂದ ಬ್ರೇಕಪ್ ಆಗಿರೋದನ್ನ, ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರೋದ್ರನ್ನ ನಿಮ್ಮ ಕಾರ್ಡ್ಸ್ ಮುಖಾಂತರ ನೋಡಬಹುದು. ಮತ್ತೆ ಜಡ್ಜ್ಮೆಂಟ್ ಕಾರ್ಡ್ ಬಂದು ನಿಮ್ಮ ಲೈಫ್ ನಲ್ಲಿ ಸಿಕ್ಕಿದಂತಹ ಒಂದು ಆಶಾ ಕಿರಣ. ಅಂದ್ರೆ ನೀವು ನಿಮ್ಮ ಏನು ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇದ್ರಿ, ಅದು ಬ್ರೇಕಪ್ ಆಗಿದೆ ಒಳ್ಳೇದು ಅನ್ನೋದನ್ನ ಕೂಡ ಈ ಎನರ್ಜಿಯಲ್ಲಿ ನೋಡ್ಬೋದು. ಬಿಕಾಸ್ ಡೆತ್ ನಂತರ ಜಡ್ಜ್ಮೆಂಟ್ ಬಂದಿದೆ ಅಂದ್ರೆ ಈ ದೈವದ ಸಿಗ್ನಲ್ಗೆ ಹೇಗೆ ಈ ಶವದ ಪೆಟ್ಟಿಗೆಯಿಂದ ಡೆಡ್ ಬಾಡೀಸ್ ಒಂದು ಹೊಸ ಜೀವನಕ್ಕೆ ಅಂಗ್ಲಾಚಿ ಬೇಡ್ತಾ ಇರೋದನ್ನ ನೀವು ನೋಡ್ಬೋದು. ಹಾಗೆ ನಿಮ್ಮ ಲೈಫ್ ನಲ್ಲಿ ಒಂದು ಹೊಸ ಜೆನ್ಯೂನ್ ಲವ್, ಒಂದು ಒಳ್ಳೆಯ ಪ್ರೀತಿ, ನಿಮ್ಮನ್ನ ಹೆಚ್ಚು ಪ್ರೀತಿ ಮಾಡುವಂತಹ ಪಾರ್ಟ್ನರ್ಗೆ ನೀವು ದಾರಿ ಮಾಡ್ಕೊಡ್ತಾ ಇದ್ದೀರಾ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅಂಡ್ ನೆಕ್ಸ್ಟ್ ಕಾರ್ಡ್ ಬಂದು 6 ಆಫ್ ವಾಂಡ್ಸ್. ನೀವು ಈ ಬ್ರೇಕಪ್ ಆದ ನಂತರ ಯಾವುದೋ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ಫಿನಾನ್ಸ್ ಆಗಿರ್ಬೋದು, ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು, ನೀವು ಸಕ್ಸಸ್ ಅನ್ನ ಕಂಡಿದ್ದೀರಿ. ಇದು ನಿಮ್ಮ ರೀಸೆಂಟ್ ಪಾಸ್ಟ್. ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನ ನೋಡಿ ಈ ತರ ನೀವು ನಿಮ್ಮ ಎಕ್ಸ್ ಪಾರ್ಟ್ನರ್ಗೆ ಕಾಣಿಸ್ತಿರಬಹುದು, ನೀವು ಸಕ್ಸಸ್ಫುಲ್ ಆಗಿದ್ದೀರಾ ಅವ್ರನ್ನ ಬಿಟ್ಟ ಮೇಲೆ ಅಂತ ಕೂಡ ಕೆಲವು ವರ್ಗದ ವೃಶ್ಚಿಕ ರಾಶಿಯವರು ಎಕ್ಸ್ ಪಾರ್ಟ್ನರ್ಗೆ ನೀವು ಈ ತರ ಕಾಣ್ತಾ ಇದ್ದೀರಾ, ಸಕ್ಸಸ್ಫುಲ್ ಆಗಿ ಕಾಣ್ತಾ ಇದ್ದೀರಾ. ಅಂಡ್ ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ 10 ಆಫ್ ಸೋರ್ಟ್ಸ್ ಬಂದಿದೆ, ಏಸ್ ಆಫ್ ವಾಂಡ್ಸ್ ಮತ್ತು ವೀಲ್ ಆಫ್ ಫಾರ್ಚೂನ್. ಓಕೆ, ಈ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದು ಒಂದು ಮೇಜರ್ ಅರ್ಕಾನಾ ಕಾರ್ಡ್ ಆಗಿದೆ. ಡೆಫಿನೆಟ್ಲಿ 10 ಆಫ್ ಸೋರ್ಟ್ಸ್ ಬಂದು, ಸೋರ್ಟ್ಸ್ ಯಾವಾಗ್ಲೂ ಮೆಂಟಲ್ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ, ವಾಂಡ್ಸ್ ಬಂದು ಆಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 10 ಆಫ್ ಸೋರ್ಟ್ಸ್, ನೀವು ಖಂಡಿತ ಈ ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಆಗಿದಂತಹ ನೋವನ್ನ ನೀವು ತುಂಬಾ ನಿಮ್ಗೆ ಮರೆಯೋದಕ್ಕಾಗ್ತಾ ಇಲ್ಲ, ಅಷ್ಟು ನೋವನ್ನ ಅನುಭವಿಸಿರೋದನ್ನ ಈ 10 ಆಫ್ ಸೋರ್ಟ್ಸ್ ಮುಖಾಂತರ ನಾವು ನೋಡ್ಬೋದು. ಬಟ್ ನೀವ್ ಯಾವಾಗ ಈ 10 ಆಫ್ ಸೋರ್ಟ್ಸ್ ಈ ದುಃಖದಿಂದ, ಹಳೆಯ ಎಕ್ಸ್ ಪಾರ್ಟ್ನರ್ನ ನೆನಪುಗಳಿಂದ, ಕೆಟ್ಟ ನೆನಪುಗಳಿಂದ ಆಚೆ ಬರ್ತೀರಾ, ಏಸ್ ಆಫ್ ವಾಂಡ್ಸ್ ನಿಮ್ಗಾಗಿ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಿಮ್ಮ ಸುತ್ತಮುತ್ತನೇ ಆಪರ್ಚುನಿಟೀಸ್ ಇದೆ. ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಯಾರೋ ನಿಮ್ಮನ್ನ ನೋಡಿ ಇಂಪ್ರೆಸ್ ಆಗಿರ್ಬೋದು, ಅಥವಾ ನಿಮ್ ತರ ಇರ್ಬೇಕು ಅವ್ರ ಪಾರ್ಟ್ನರ್ ಅಂತ ಕನ್ಸ್ ಕಾಣ್ತಾ ಇರ್ಬೋದು. ಏಸ್ ಆಫ್ ವಾಂಡ್ಸ್ ಇದೆ ನಿಮ್ ಸುತ್ತಮುತ್ತ ಪ್ರೆಸೆಂಟ್ ಎನರ್ಜಿಲಿ ಇದೆ, ಬಟ್ ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ನೀವು ಎಷ್ಟು ಬೇಗ ಈ 10 ಆಫ್ ಸೋರ್ಟ್ಸ್ ಹಳೆಯ ಎನರ್ಜಿಯಿಂದ ನೀವು ಆಚೆ ಬರ್ತೀರಾ, ಅಷ್ಟು ಬೇಗ ನೀವು ವೀಲ್ ಆಫ್ ಫಾರ್ಚೂನ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಅಂದ್ರೆ ಒಂದು ಡಿವೈನ್ ಟೈಮಿಂಗ್ ನಿಮ್ಗೋಸ್ಕರ ಕಾಯ್ತಾ ಇದೆ. ವೀಲ್ ಆಫ್ ಫಾರ್ಚೂನ್ ಯಾವಾಗ್ಲೂ ಹಿಂಬದಿಯಾಗಿ ಅದು ಜರ್ನಿ ಮಾಡಲ್ಲ. ವೀಲ್ ಆಫ್ ಫಾರ್ಚೂನ್ ಯಾವಾಗ್ಲೂ ಅದು ಮುಂದಕ್ಕೆ, ಚಕ್ರ ಯಾವಾಗ್ಲೂ ಮುಂದಕ್ಕೆ ಹೋಗುತ್ತೆ. ಇದೊಂದು ಮೇಜರ್ ಅರ್ಕಾನಾ ಕಾರ್ಡ್. ನೀವು ನಂಬಿರುವಂತಹ ದೈವ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಕೊಡೋದಕ್ಕೋಸ್ಕರ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಕೂಡ ತಯಾರಿದೆ. ಇನ್ನು ಬಂದು ಆಗಸ್ಟ್ 2024ಗೆ ನಿಮ್ಮ ಎನರ್ಜೀಸ್ ಬಂದು 8 ಆಫ್ ಕಪ್ಸ್, ಇಂಟ್ರೆಸ್ಟಿಂಗ್, 6 ಆಫ್ ಕಪ್ಸ್, ಏಸ್ ಆಫ್ ಸೋರ್ಡ್ಸ್. ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಕಾರ್ಡ್ಸ್. ಆಗಸ್ಟ್ 2024ನ ಎನರ್ಜಿಯಲ್ಲಿ ನೀವು ಈ ಪೇನ್ ಏನಾಗಿತ್ತು ನಿಮ್ಗೆ, ಹಳೆಯ ಪಾರ್ಟ್ನರ್ ಇಂದ ಆಗಿರ್ಬೋದು, ಅಥವಾ ಹಳೆಯ ರಿಲೇಶನ್ಶಿಪ್ ನಲ್ಲಿ ಏನ್ ಪೇನ್ ಆಗಿತ್ತು, ಅದರಿಂದ ಸ್ಲೋಲಿ ರಿಕವರ್ ಆಗೋದನ್ನ ಈ 8 ಆಫ್ ಕಪ್ಸ್ ಎನರ್ಜಿ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಖಂಡಿತ ಸ್ಲೋಲಿ ರಿಕವರ್ ಆಗ್ತೀರಾ, ಕಂಪ್ಲೀಟ್ ಆಗಿ ಅಲ್ಲ, ಸ್ಲೋಲಿ ಬೇಬಿ ಸ್ಟೆಪ್ಸ್ ಅಟ್ ಎ ಟೈಮ್ ಅಂತ ಏನ್ ಹೇಳ್ತಾರೆ, ಸ್ಲೋ ಆಗಿ ರಿಕವರ್ ಆಗ್ತೀರಾ. ಏಸ್ ಆಫ್ ಸೋರ್ಡ್ಸ್, ನನಗೆ ಯಾಕೆ ಈ ತರ ಮೋಸ ಆಯ್ತು, ನಿಮ್ಗೆ ತುಂಬಾ ಏನಾದ್ರೂ ಮೋಸ ಆಗಿದ್ರೆ ನಿಮ್ಮ ಹಳೆಯ ರಿಲೇಶನ್ಶಿಪ್ ನಲ್ಲಿ, ನನ್ಗೆ ಏನಕ್ಕೆ ಮೋಸ ಆಯ್ತು, ನನ್ನ ಫಾಲ್ಟ್ ಏನು, ಅಥವಾ ನನ್ನ ಪಾರ್ಟ್ನರ್ನ ಹೇಗೆ ನಾನು ಸೆಲೆಕ್ಟ್ ಮಾಡ್ಕೋಬೇಕು, ನನ್ನ ಜೀವನಕ್ಕೆ ಹೇಗೆ ಅಡ್ಜಸ್ಟ್ ಆಗುವಂತಹ ಪಾರ್ಟ್ನರ್ನ ನಾನು ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಮೆಂಟಲ್ ಕ್ಲಾರಿಟಿ. ನಾನು ಹೇಳ್ದಂಗೆ ಸೋರ್ಡ್ಸ್ ಎನರ್ಜಿ ಯಾವಾಗ್ಲೂ ಮೆಂಟಲ್ ಡಿಸಿಷನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಿಮ್ಗೊಂದು ಮೆಂಟಲ್ ಕ್ಲಾರಿಟಿ ಸಿಗಲಿದೆ.
ಅಂಡ್ 6 ಆಫ್ ಕಪ್ಸ್ ಬಂದು ನೀವು ಈ ನೋವನ್ನ ಮರೆಯೋದಕ್ಕೋಸ್ಕರ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಿದ್ದಾರೆ, ಚೈಲ್ಡ್ಹುಡ್ ಮೆಮೊರೀಸ್ ಅಥವಾ ನಿಮ್ಮ ಚೈಲ್ಡ್ಹುಡ್ ಡ್ರೀಮ್ಸ್ ಅದನ್ನ ಅದ್ರ ಜೊತೆ ಕಾಲ ಕಳೆಯೋದಾಗಿರ್ಬೋದು, ಅಥವಾ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದಾಗಿರ್ಬೋದು, ಅಥವಾ ಯಾರೋ ಗೊತ್ತು ಮೇ ಬಿ ನಿಮ್ಗೆ ಚೈಲ್ಡ್ಹುಡ್ ಫ್ರೆಂಡ್ನಾಗೆ ನನಗೆ ಫ್ರೆಂಡ್ಲಿ ಪರ್ಸನ್ ಬೇಕು ನನ್ನ ಪಾರ್ಟ್ನರ್ ಆಗಿ ಅಂತ ನೀವು ಚೈಲ್ಡ್ಹುಡ್ ಫ್ರೆಂಡ್ನಾಗೆ ಆಯ್ಕೆ ಮಾಡ್ಕೋಬಹುದು ನಿಮ್ಮ ನೆಕ್ಸ್ಟ್ ಲವ್ಗೆ. ಸೊ ಇದಾಗಿತ್ತು ನಿಮ್ಮ ಎನರ್ಜೀಸ್. ಇನ್ನು ನಾನು ಶಫಲ್ ಮಾಡಿದ ಕಾರ್ಡ್ ಅಲ್ಲಿ ಬಾಟಮ್ ಆಫ್ ದ ಡೆಕ್ ಅಲ್ಲಿ 9 ಆಫ್ ಕಪ್ಸ್ ಇದೆ. ಸೊ ನೀವು ಆಗಸ್ಟ್ ನಲ್ಲಿ ನಿಮ್ಮ ಪ್ರೀತಿ ವಿಚಾರವಾಗಿ ಏನೇ ಡಿಸಿಷನ್ ತಗೊಂಡ್ರು ನಿಮ್ಗೊಂದು ತೃಪ್ತಿ ಇರುತ್ತೆ. ಅಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದು ಇದು ಭೂತತ್ವದ ರಾಶಿಗಳು. ಇದು ನಿಮ್ಮ ಹಳೆಯ ಪ್ರೇಮಿ ಆಗಿರ್ಬೋದು ಅಥವಾ ಬರ್ತಿರುವಂತಹ ಹೊಸ ಪ್ರೇಮಿ ಆಗಿರ್ಬೋದು, ನಿಮ್ಗೆ ರಾಶಿ ಗೊತ್ತಿದ್ರೆ. ಇದು ಬಂದು ಟಾರಸ್, ವರ್ಗೋ, ಕ್ಯಾಪ್ರಿಕಾನ್ ಈ 3 ರಾಶಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ಕಾರ್ಡ್. ವೃಷಭ ರಾಶಿ, ವರ್ಗೋ ಅಂದ್ರೆ ಕನ್ಯಾ ರಾಶಿ, ಕ್ಯಾಪ್ರಿಕಾನ್ ಬಂದು ಮಕರ ರಾಶಿ. ಇವರು ತುಂಬಾ ಸ್ಟೇಬಲ್ ಎನರ್ಜಿ, ಸ್ಟೇಬಲ್ ಪೀಪಲ್ ಅಂತ ಹೇಳ್ತಾರೆ. ಆಮೇಲಿಂದ ಉದಾರ ಮನಸ್ಸಿನವರು ಆಗಿರ್ತಾರೆ. ಸ್ವಲ್ಪ ನೆಗೆಟಿವ್ ಸೈಡ್ ಅಂದ್ರೆ ಸ್ವಲ್ಪ ಮೊಂಡುತನದ ವ್ಯಕ್ತಿಗಳು ಕೂಡ ಆಗಿರ್ಬೋದು. ಈ ರಾಶಿಯವರು ಅಲ್ಲ ಅಂದ್ರೆ ಈ ರಾಶಿಯ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿ ಆಗಿರ್ಬೋದು. ಹಾಗಾದ್ರೆ ಬನ್ನಿ ರೊಮ್ಯಾನ್ಸ್ ಏಂಜಲ್ಸ್ ಏನ್ ಹೇಳ್ತಾರೆ ನಿಮ್ಗೆ ಅಂತ. ಸೊ ರೊಮ್ಯಾನ್ಸ್ ಏಂಜಲ್ಸ್ ನಲ್ಲಿ ಬಂದಿರುವಂತಹ ಕಾರ್ಡ್ಸ್, ರಿಲೀಸ್ ಯುವರ್ ಎಕ್ಸ್, ದ ಟೈಮ್ ಹ್ಯಾಸ್ ಅರೈವ್ಡ್ ಆರ್ ದ ಟೈಮ್ ಹ್ಯಾಸ್ ಕಮ್ ಟು ಕ್ಲಿಯರ್ ಯುವರ್ ಎನರ್ಜಿ. ಸೊ ನೀವು ನಿಜವಾಗ್ಲೂ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನಿಮಗೆ ಗೊತ್ತಿರತ್ತಲ್ವಾ. ಸೊ ಇಟ್ ಈಸ್ ಟೈಮ್ ಟು ರಿಲೀಸ್ ದೆಮ್. ಅಷ್ಟು ಅಬ್ಯೂಸಿವ್ ಆಗಿದ್ದು ಮತ್ತೆ ಟಾಕ್ಸಿಕ್ ಆಗಿರೋ ಆ ರಿಲೇಶನ್ಶಿಪ್ ನ ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದಾರೆ ರೊಮ್ಯಾನ್ಸ್ ಏಂಜಲ್ಸ್. ಅಂಡ್ ವರ್ತ್ ವೇಟಿಂಗ್ ಫಾರ್ ಡಿವೈನ್ ಟೈಮಿಂಗ್ ಇಸ್ ಅಟ್ ವರ್ಕ್ ಇನ್ ಯುವರ್ ಲವ್ ಲೈಫ್. ಸೊ ಈ ಏನು ನಾನು ಹೇಳ್ದಂಗೆ ಡಿವೈನ್ ಟೈಮಿಂಗ್, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಈ ರೀಡಿಂಗ್ಗೆ ತಕ್ಕ ಹಾಗಿದೆ ಈ ಕಾರ್ಡ್. ಸೊ ಡಿವೈನ್ ಟೈಮಿಂಗ್ ಅಲ್ಲಿ ಮೇ ಬಿ ನಿಮಗೆ ತಕ್ಕ ಆಗಿರೋ ಪಾರ್ಟ್ನರ್ನ ನೀವು ಆಗಸ್ಟ್ ಮಂತ್ ಅಲ್ಲಿ ಮೀಟ್ ಮಾಡಬಹುದು. ಓಕೆ, ಇದಾಗಿತ್ತು ನಿಮ್ಮ ಕಾರ್ಡ್ಸ್ನ ಎನರ್ಜಿ ಸ್ಕಾರ್ಪಿಯೋ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.